ನಮಸ್ತೆ, ಹ್ಯಾಪಿ ಈವ್ನಿಂಗ್, ಎಕ್ಸಲೆಂಟ್ ಈವ್ನಿಂಗ್. ವೆಲ್ಕಮ್ ಟು ವಿಷನ್ ಇಂಡಿಯಾ ಅಕಾಡೆಮಿ. ವೆಲ್ಕಮ್ ಟು ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮ. ಇವತ್ತಿನ ದಿನದ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮದಲ್ಲಿ ನಾವು ಫ್ರೀಕ್ವೆನ್ಸಿ ಟಾಪಿಕ್ ಬಗ್ಗೆ ಮಾತಾಡೋಣ. ಫ್ರೀಕ್ವೆನ್ಸಿ ಅನ್ನೋದು ಒಂದು ತುಂಬ ದೊಡ್ಡ ಟಾಪಿಕ್. ಅದು ಸೈನ್ಸ್ ರಿಲೇಟೆಡ್ ಟಾಪಿಕ್ ಆಗಿರುತ್ತೆ. ಈಗ ಎಲ್ಲರಿಗೂ ಕ್ವಶನ್ ಬರ್ಬೋದು, ಸೈನ್ಸ್ ಟಾಪಿಕ್ ಯಾಕೆ ಮಾತಾಡ್ತಿದ್ದಾರೆ ಮೇಡಮ್ ಅಂತೇಳಿ. ಸೊ ಫಸ್ಟೇ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಎವ್ರಿಥಿಂಗ್ ಈಸ್ ಅ ಸೈನ್ಸ್, ಎವ್ರಿಥಿಂಗ್ ಈಸ್ ಅ ಎನರ್ಜಿ ಅಂತೇಳಿ ಕರಿತೀವಿ ನಾವು. ಇವಾಗ ಫಸ್ಟ್ ಆಫ್ ಆಲ್ ನಾವು ಏನನ್ನೇ ಹೇಳ್ಬೇಕು ಅಂದರೂ ಕೂಡ ಸೈನ್ಸ್ ಬೇಸ್ ಆಗಿದ್ದರೆ ಅದು ತುಂಬ ಜನಕ್ಕೆ ರೀಚ್ ಆಗುತ್ತೆ. ಎಲ್ಲನೂ ಕೂಡ ಸೈನ್ಸ್ ಬೇಸ್ ಆಗಿದ್ದರೆ ಮಾತ್ರ ಬಿಲೀವ್ ಮಾಡ್ತಾರೆ. ತುಂಬ ಜನ ಇವಾಗ ಸ್ಪಿರಿಚುವಾಲಿಟಿ ಕಡೆ ಹೋಗೋದು ಬಿಟ್ಟು ಸೈನ್ಸ್ ಕಡೆ ಹೋಗ್ತಿದ್ದಾರೆ. ಸೇಮ್, ಸ್ಪಿರಿಚುವಲ್ ಸೈನ್ಸ್ ಬೋತ್ ಆರ್ ಸೇಮ್, ಬಟ್ ಸ್ಟಿಲ್ ಸೈನ್ಸ್ ಬೇಸ್ ಇದ್ದರೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಸೊ ಸೈನ್ಸ್ ಬೇಸ್ ಟಾಪಿಕ್ ಬಗ್ಗೆ ಇವತ್ತು ಮಾತಾಡೋಣ ನಾವು ನಮ್ಮ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮದಲ್ಲಿ. ಇಷ್ಟು ಸೀರೀಸ್ನಲ್ಲಿ ನಾವು ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮದಲ್ಲಿ ಸಾಕಷ್ಟು ಹೀಲಿಂಗ್ ಕೊಟ್ಟಿದ್ದೀವಿ. ಬಟ್ ಸ್ಟಿಲ್ ತುಂಬ ಜನಕ್ಕೆ ಒಂದು ಡೌಟ್ ಇದೆ, ಏನು ಮೇಡಮ್ ಬರೀ ಈ ಒಂದು ನಂಬರ್ ಬರ್ಕೊಳ್ಳೋದ್ರಿಂದ ನಮ್ಮ ಹೆಲ್ತ್ ಇಶ್ಯೂಸ್ ಕಡಿಮೆ ಆಗುತ್ತಾ, ನಾವೇನು ಅನ್ಕೊತೀವೋ ಅದಾಗುತ್ತಾ ಅಂತ ತುಂಬ ಜನ ಕ್ವಶನ್ಸ್ ಮಾಡ್ತಿರ್ತೀರ. ತುಂಬ ಜನ ಕಾಲ್ ಮಾಡಿ ಕೂಡ ಕೇಳ್ತಿರ್ತೀರ. ಸೊ ಈ ವಿಡಿಯೋ ಇವರೆಲ್ಲರಿಗೂ ಡೆಡಿಕೇಟ್ ಆಗಿರುತ್ತೆ. ಯಾಕೆ ಈ ಒಂದು ನಂಬರ್ಸ್ನ ಬಿಲೀವ್ ಮಾಡಬೇಕು ಅಂತ ಇವತ್ತು ಟಾಪಿಕ್ ಬಗ್ಗೆ ಮಾತಾಡೋಣ. ತುಂಬ ಜನ ಅಂದ್ಕೊಂಡಿರ್ತಾರೆ ನಾವು ಯಾರನ್ನೂ ಬಿಲೀವ್ ಮಾಡಲ್ಲ. ಫಸ್ಟ್ ಆಫ್ ಆಲ್ ದೇವ್ರನ್ನೇ ಎಷ್ಟೋ ಜನ ಬಿಲೀವ್ ಮಾಡೋದಿಲ್ಲ. ಬಟ್ ಸ್ಟಿಲ್ ಈ ಒಂದು ಏನು ಸೌರಮಂಡಲ ಇದೆ ಅಂದಮೇಲೆ ಅದನ್ನೆಲ್ಲ ಯಾರು ಕ್ರಿಯೇಟ್ ಮಾಡಿದ್ದಾರೆ? ದೇವರೇ ತಾನೇ ಕ್ರಿಯೇಟ್ ಮಾಡಿರೋದು. ಸೈನ್ಸ್ಗಿಂತ ಮೊದಲು ಕೂಡ ಸೃಷ್ಟಿ ಇತ್ತು. ಅದನ್ನು ಫಸ್ಟು ನಾವು ಅಕ್ಸೆಪ್ಟ್ ಮಾಡ್ಕೊಬೇಕು. ಸೊ ಜಸ್ಟ್ ಇವತ್ತು ಸ್ಪಿರಿಚುವಾಲಿಟಿ ಬಗ್ಗೆ ಬಿಟ್ಟು ಸೈನ್ಸ್ ಬಗ್ಗೆ ಮಾತಾಡೋಣ. ಫ್ರೀಕ್ವೆನ್ಸಿ ಅಂತೇಳಿ ಹೇಳಿದೆ ನಾನು. ಫ್ರೀಕ್ವೆನ್ಸಿ ಅಂದರೆ ತರಂಗಗಳು ಅಂತ ಕರಿತೀವಿ. ಯಾವ ರೀತಿ ನಮ್ಮ ರೇಡಿಯೋ ಫ್ರೀಕ್ವೆನ್ಸಿ ಇರುತ್ತೆ, ಅದೇ ಥರ ನಮ್ಮ ಬಾಡಿನಲ್ಲೂ ಕೂಡ ಫ್ರೀಕ್ವೆನ್ಸಿ ಇರುತ್ತೆ. ಪ್ರತಿಯೊಂದು ಎನರ್ಜಿ ಅಂತೇಳಿ ಹೇಳ್ತೀವಿ. ಹಾಗೆ ನಮ್ಮ ಬಾಡಿನಲ್ಲಿ ಒಂದು ಎನರ್ಜಿ ಇರುತ್ತೆ, ಆಟಮ್ಸ್ ಇರುತ್ತೆ. ಅದೆಲ್ಲನೂ ಕೂಡ ವೈಬ್ರೇಟ್ ಆಗುತ್ತೆ. ಆ ಒಂದು ವೈಬ್ರೇಟ್ ಆಗುವಂಥ ತತ್ವವನ್ನು ನಾವು ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಯಾವ ಫ್ರೀಕ್ವೆನ್ಸಿಯಲ್ಲಿ ನಮ್ಮ ಬಾಡಿಯ ತತ್ವಗಳು ಆ್ಯಕ್ಟಿವೇಟ್ ಆಗುತ್ತೆ, ಯಾವ ಫ್ರೀಕ್ವೆನ್ಸಿನಲ್ಲಿ ನಮ್ಮ ಬಾಡಿ ವೈಬ್ರೇಷನ್ ಆಗುತ್ತೆ ಅಂತೇಳಿ ನೋಡೋಣ. ಒಂದು ಹೆಲ್ತಿ ಆಗಿರ್ತಕ್ಕಂಥ ಪರ್ಸನ್ನು, ಹ್ಯಾಪಿ ಆಗಿರ್ತಕ್ಕಂಥ ಪರ್ಸನ್ನ ವೈಬ್ರೇಷನ್ನು ಫ್ರೀಕ್ವೆನ್ಸಿ ಯಾವ ಲೆವೆಲಲ್ಲಿರುತ್ತೆ ಅಂದರೆ 62 ಇಂದ 78 MHz ತನಕ ಇರುತ್ತೆ. ಅದನ್ನು ಮೆಗಾ ಹರ್ಟ್ಜಲ್ ಅಂತೇಳಿ ಕರೀತಾರೆ. ಅದರಲ್ಲಿ ಅದನ್ನು ಒಂದು ಮೆಷರ್ ಮಾಡ್ತಕ್ಕಂಥದ್ದು ನಡೆಯುತ್ತೆ. 62 ಇಂದ 78 ಏನು MHz ಇದೆಯಲ್ಲ, ಅದು ಸ್ವಲ್ಪ ಡ್ರಾಪ್ ಔಟ್ ಆದರೂ ಕೂಡ ಹೆಲ್ತ್ ಇಶ್ಯೂಸು ಅಥವಾ ಮೆಂಟಲ್ ಇಶ್ಯೂಸು ಅಥವಾ ಯಾವುದೇ ರೀತಿ ಮೆಂಟಲ್ ಡಿಸ್ಟರ್ಬೆನ್ಸ್ ಅನ್ನುವಂಥದ್ದು ಆಗುತ್ತೆ ಲೈಫಲ್ಲಿ. ಸೊ ಒಂದು ನಾವೇನು ನಮ್ಮ ತಲೆಯಲ್ಲಿ ನೆಗೆಟಿವ್ ಥಾಟ್ ಬರುತ್ತಲ್ಲ, ಆ ಒಂದು ನೆಗೆಟಿವ್ ಥಾಟು ನಮ್ಮನ್ನು ಎಷ್ಟು ಕುಗ್ಗಿಸುತ್ತೆ ಗೊತ್ತಾ? ಜಸ್ಟ್ ಆ ಸಿಂಗಲ್ ನೆಗೆಟಿವ್ ಥಾಟು ನಮ್ಮನ್ನು -12 MHz ತೊಗೊಂಡೋಗುತ್ತೆ. ಫಸ್ಟ್ ಆಫ್ ಆಲ್ ನಮ್ಮ ಬಾಡಿ ಫ್ರೀಕ್ವೆನ್ಸಿ ಏನಿದೆ ಅಂತ ನಾನು ಹೇಳಿದ್ನಲ್ಲ, ಅದು ಜಸ್ಟ್ 58ಕ್ಕೆ ಡ್ರಾಪ್ ಆದರೂ ಕೂಡ ನಮ್ಮ ಬಾಡಿಯಲ್ಲಿ ಏರಿಳಿತ ಆಗುತ್ತೆ. ಹಾಗೆ ಫ್ರೀಕ್ವೆನ್ಸಿ ತಪ್ಪೋಗುತ್ತೆ. ಆಗ ಹೆಲ್ತ್ ಇಶ್ಯೂಸ್ ಇರ್ಬೋದು, ಪ್ರತಿಯೊಂದು ನಮ್ಮ ಬಾಡಿನಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಶುರುವಾಗುತ್ತೆ. ಹಾಗೆ ಈ ಒಂದು ಫ್ರೀಕ್ವೆನ್ಸಿನ ಯಾವ ರೀತಿ ಹೈ ಮಾಡೋದು? ಕೆಲವೊಂದು ನಂಬರ್ಸ್ಗೂ ಕೂಡ ಅದರದ್ದೇ ಆದಂಥ ಫ್ರೀಕ್ವೆನ್ಸಿ ಇರುತ್ತೆ. ನಾನೇನು ಆರ್ಡರಲ್ಲಿ ನಂಬರ್ಸ್ ಕೊಡ್ತಾ ಇದ್ದೀನಲ್ಲ, ಆ ಫ್ರೀಕ್ವೆನ್ಸಿ ಆಯಾ ಇಶ್ಯೂಸ್ನ ಕ್ಲಿಯರ್ ಮಾಡಿ ನಿಮ್ಮ ಫ್ರೀಕ್ವೆನ್ಸಿ ಲೆವೆಲ್ನ ಮ್ಯಾಚ್ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ. ನಿಮ್ಮ ಫ್ರೀಕ್ವೆನ್ಸಿನ ಹೈ ಲೆವೆಲ್ಗೆ ಟ್ಯೂನ್ ಮಾಡ್ಕೊಳ್ಳೋದಕ್ಕೆ ಆ ಒಂದು ಕೋಡ್ಗಳನ್ನ ಯೂಸ್ ಮಾಡಬೇಕಾಗತ್ತೆ. ಆ ಒಂದು ಕೋಡ್ಗಳಿಗೆ ಅದರದ್ದೇ ಆದಂಥ ಫ್ರೀಕ್ವೆನ್ಸಿ ಇದೆ. ಈಗ ಹೆಡ್ಏಕ್ಗೆ ಬೇರೆ ಕೋಡ್ ಇದೆ. ಸೊ ಅದ್ರ ಫ್ರೀಕ್ವೆನ್ಸಿ ಹೆಡ್ಏಕ್ನ ಸರಿ ಮಾಡುವಂಥ ಫ್ರೀಕ್ವೆನ್ಸಿ ಆಗಿರುತ್ತೆ. ಹಾಗೆ ಸ್ಟೊಮಕ್ ಪೇಯ್ನಿಗೆ ಬೇರೆ ಇದೆ. ಬೇರೆ ಬೇರೆ ಹೆಲ್ತ್ ಇಶ್ಯೂಸ್ಗೆ ಬೇರೆ ಬೇರೆ ಹೀಲಿಂಗ್ ಕೋಡ್ ಇದೆ. ಜಸ್ಟ್ ಒಂದು ಸತಿ ಅನಲೈಸ್ ಮಾಡಿ, ನಮ್ಮ ಅಕಾಡೆಮಿನಲ್ಲಿ ಯಾವ ಒಂದು ಕೋಡು ಕೂಡ ರಿಪಿಟೇಷನ್ ಆಗಿಲ್ಲ. ಬೇರೆ ಬೇರೆ ಹೆಲ್ತ್ ಇಶ್ಯೂಸ್ಗೆ ಬೇರೆ ಬೇರೆ ಹೀಲಿಂಗ್ ಕೋಡ್ಗಳನ್ನ ಕೊಟ್ಟಿದ್ದೀವಿ. ಹಾಗೆ ಹಾರ್ಟ್ ರೇಟ್ನೂ ಕೂಡ ಹ್ಯಾಪಿಯಾಗಿ ಇಟ್ಕೊಬೇಕು. ಏನು ಹಾರ್ಟ್ ರೇಟ್ ಮ್ಯಾಕ್ಸಿಮಮ್ ರೇಟಿಂಗ್ ಏನಿದೆ ಅದೇ ರೇಟಿಂಗಲ್ಲೇ ಬೀಟ್ ಮಾಡಬೇಕು ನಮ್ಮ ಹಾರ್ಟು ಅಂದರೆ, ಅದಕ್ಕೂ ಕೂಡ ಒಂದು ಹೀಲಿಂಗ್ ಕೋಡ್ ಇದೆ. ಆಲ್ರೆಡಿ ನಾವು ಹೀಲಿಂಗ್ ಕೋಡ್ನೂ ಕೊಟ್ಟಿದ್ದೀವಿ, ಯಂತ್ರನೂ ಕೂಡ ರಿಲೀಸ್ ಮಾಡಿದ್ದೀವಿ. ಸೊ ಜಸ್ಟ್ ಒಂದು ಸತಿ ನಮ್ಮ ಪ್ರೊಫೈಲ್ ಪೇಜ್ನ ವ್ಯೂ ಮಾಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಹಾಗೆ ನಾನು ಹೇಳಿದ್ನಲ್ಲ, ಒಂದು ನೆಗೆಟಿವ್ ಥಾಟು ನಮ್ಮ ಮೈಂಡ್ ಸೆಟ್ನ -12 MHz ತನಕ ತೊಗೊಂಡೋಗುತ್ತೆ. ಆ ಸಿಂಗಲ್ ಒಂದು ನೆಗೆಟಿವ್ ಥಾಟು ಇಷ್ಟು ಮಾಡುತ್ತೆ ಅಂದರೆ ಜಸ್ಟ್ ಥಿಂಕ್ ಮಾಡಿ ಯಾವ ರೀತಿ ನಮ್ಮ ಫ್ರೀಕ್ವೆನ್ಸಿ ಇದೆ ಅಂತ. ಜಸ್ಟ್ ನಾವು ನಮ್ಮ ಫ್ರೀಕ್ವೆನ್ಸಿಯನ್ನು ಹೈಯರ್ ಲೆವೆಲಿಗೆ ತೊಗೊಂಡೋಗ್ಬೇಕು. ಯಾವುದೇ ರೀತಿ ಇಶ್ಯೂಸ್ ಇರಲಿ, ಜಸ್ಟ್ ಯಾವುದನ್ನು ಬ್ಲೇಮ್ ಮಾಡಬೇಡಿ. ಫಸ್ಟ್ ಯೂಸ್ ಮಾಡಿ ನೋಡಿ. ಯೂಸ್ ಮಾಡೋ ತನಕ ಯಾವುದು ಕೂಡ ಗೊತ್ತಾಗಲ್ಲ ನಮಗೆ. ಫಸ್ಟ್ ನಾವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಮಾತ್ರ ಬಿಲೀವ್ ಮಾಡ್ತೀವಿ. ಎಕ್ಸ್ಪೀರಿಯೆನ್ಸ್ ಮಾಡಿ ಆಮೇಲೆ ಕಮೆಂಟ್ ಮಾಡಿ. ವಿತೌಟ್ ಎಕ್ಸ್ಪೀರಿಯೆನ್ಸು ಕಮೆಂಟ್ ಮಾಡಬೇಡಿ. ಹಾಗೆ ಏನು ಇದೆಲ್ಲ ಸುಳ್ಳು, ಬರೀ ಬೂಟಾಟಿಗೆ, ಡೋಂಗಿ ಆ ಥರ ಎಲ್ಲ ಯಾವ ವರ್ಡ್ಸ್ನೂ ಯೂಸ್ ಮಾಡಬೇಡಿ. ಎಲ್ಲದಕ್ಕೂ ಎನರ್ಜಿ ಇದೆ. ಸೈನ್ಸ್ನ ಬಿಲೀವ್ ಮಾಡ್ತೀರಂದರೆ ನಂಬರ್ಸ್ನೂ ಕೂಡ ಬಿಲೀವ್ ಮಾಡಬೇಕು.
ಇದು ಇವತ್ತಿನ ಟಾಪಿಕ್ ಆಗಿತ್ತು. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ. ನಾಳೆ ಇನ್ನೊಂದು ಫ್ರೀಕ್ವೆನ್ಸಿ ಬಗ್ಗೆ ಅಥವಾ ಇನ್ನೊಂದು ಟಾಪಿಕ್ ಬಗ್ಗೆ ಮಾತಾಡೋಣ. ನಾಳೆ ಮತ್ತೊಂದು ಹೊಸ ಟಾಪಿಕ್ ಜೊತೆಗೆ ನಮ್ಮ ಅಕಾಡೆಮಿನಲ್ಲಿ ಸಿಗೋಣ. ಐ ಹೋಪ್ ಯು ಆಲ್ ಎಂಜಾಯ್ ದಿಸ್ ವಿಡಿಯೋ. ಹ್ಯಾಪಿ ನೈಟ್. ಥ್ಯಾಂಕ್ ಯು.